ನಮಸ್ಕಾರ. ಟಾಕ್ಸಿಕ್ ಚಿತ್ರತಂಡದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಇದನ್ನೇ ಒಂದ್ ರೀತಿ ಬಾಂಬ್ ಅಂತಾನೆ ಹೇಳ್ಬೋದು. ನಾವು ಅದರ ಪ್ರತಿಯೊಂದು ಡೀಟೇಲನ್ನ ಇಲ್ಲಿ ತಿಳ್ಕೊಳ್ಳೋಣ. ಇದು ಸುಮ್ನೆ ಒಂದು ಅನೌನ್ಸ್ಮೆಂಟ್ ಅಲ್ಲ, ಇದೊಂಥರ ಯುದ್ಧಕ್ಕೆ ಮುನ್ನುಡಿ ಬರೆದ ಹಾಗೆ ಕಾಣಿಸ್ತಾ ಇದೆ. ಹೌದು, ಫ್ಯಾನ್ಸ್ ಎಕ್ಸೈಟ್ಮೆಂಟ್ ಯಾವ ಲೆವೆಲ್ಗೆ ಇರುತ್ತೆ ಅನ್ನೋದಕ್ಕೆ ಈ ಒಂದು ಲೈನ್ ಸಾಕು. ಕೇವಲ ಒಂದು ಅನೌನ್ಸ್ಮೆಂಟ್ಗೆ ಈ ರೇಂಜ್ಗೆ ರೆಸ್ಪಾನ್ಸ್ ಯಾಕೆ ಬರ್ತಿದೆ? ಬನ್ನಿ ಅದರ ಬಗ್ಗೆನೇ ಮಾತಾಡೋಣ. ಇಲ್ಲಿಂದ ಶುರು ಅಸ್ಲಿ ಆಟ. ಇನ್ಮುಂದೆ ಅವರಿಡೋ ಪ್ರತಿಯೊಂದು ಹೆಜ್ಜೆಯೂ ಬಹಳ ಕ್ಯಾಲ್ಕ್ಯುಲೇಟೆಡ್ ಆಗಿರುತ್ತೆ. ಯಾಕಂದ್ರೆ ಸಿನಿಮಾದ ಫ್ಯೂಚರ್ ಈ ಪ್ರಮೋಷನ್ ಮೇಲೆನೇ ನಿಂತಿರೋದು. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಫೆಬ್ರವರಿ 20 ಅಂದ್ರೆ ನಾಳೆನೇ ಟಾಕ್ಸಿಕ್ ಸಿನಿಮಾದ ಮೊದಲ ಅಫಿಷಿಯಲ್ ಟೀಸರ್ ಬರ್ತಾ ಇದೆ. ಇದು ಕನ್ಫರ್ಮ್ ಆಗಿದೆ. ಎಲ್ಲ ಊಹಾಪೋಹಗಳಿಗೆ, ಇಷ್ಟು ದಿನದ ಕಾಯುವಿಕೆಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಅಷ್ಟೇ ಅಲ್ಲ, ಟೈಮ್ ಕೂಡ ಪಕ್ಕಾ ಕೊಟ್ಟಿದ್ದಾರೆ. ಬೆಳಗ್ಗೆ ಸರಿಯಾಗಿ 9:35 ಆ ಟೈಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ಸಿಕ್ ಅನ್ನೋ ಜ್ವಾಲಾಮುಖಿ ಸ್ಫೋಟ ಆಗೋದು ಗ್ಯಾರಂಟಿ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಅದು ಏನಂದ್ರೆ ಮಾರ್ಚ್ 19ರ ರಿಲೀಸ್ ಡೇಟ್ನಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂತ. ಇದರಿಂದ ಒಂದು ವಿಷಯ ಸ್ಪಷ್ಟ ಆಗುತ್ತೆ, ಪ್ರೊಡ್ಯೂಸರ್ಸ್ ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತ. ಸರಿ, ಈ ಅನೌನ್ಸ್ಮೆಂಟ್ ಜೊತೆ ಒಂದು ಹೊಸ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ಅಲ್ವಾ? ಬನ್ನಿ ಅದನ್ನ ಸ್ವಲ್ಪ ಡಿಕೋಡ್ ಮಾಡೋಣ. ಯಾಕಂದ್ರೆ ಇದು ಸಿನಿಮಾದಿಂದ ಹೊರಬಂದಿರೋ ಮೊದಲ ಅಫಿಷಿಯಲ್ ವಿಜುವಲ್ ಕ್ಲೂ. ಮೊದಲನೇದಾಗಿ ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಇದೊಂದು ಅನೌನ್ಸ್ಮೆಂಟ್ ಪೋಸ್ಟರ್. ಅಂದ್ರೆ ನಾಳೆ ಟೀಸರ್ ಬರ್ತಿದೆ ಅಂತ ಹೇಳೋಕೆ ಮಾತ್ರ ಇದನ್ನ ಡಿಸೈನ್ ಮಾಡಿರೋದು. ಇದು ಸಿನಿಮಾದ ಅಫಿಷಿಯಲ್ ಫಸ್ಟ್ ಲುಕ್ ಅಥವಾ ಮೇನ್ ಪೋಸ್ಟರ್ ಅಲ್ಲ. ಆದ್ರೆ ಅದರಲ್ಲಿರೋ ಡೀಟೇಲ್ಸ್ ಮಾತ್ರ ಸಖತ್ತಾಗಿದೆ. ಈ ಪೋಸ್ಟರ್ ನೋಡಿದ್ರೇನೇ ಒಂದು ಕ್ಯೂರಿಯಾಸಿಟಿ ಶುರುವಾಗುತ್ತೆ. ಕತ್ತಲೆ, ಸುತ್ತಲೂ ಹಿಮ, ಜೊತೆಗೆ ಉದ್ದ ಕೂದ್ಲು ಬಿಟ್ಕೊಂಡಿರೋ ಯಶ್ ಅವರ ಹೊಸ ಲುಕ್ ಏನೋ ಒಂದು ಮಿಸ್ಟ್ರಿ ಇದೆ ಅನ್ನೋ ಫೀಲ್ ಕೊಡ್ತು. ಆದ್ರೆ ಎಲ್ಲರ ಗಮನ ಹಿಡಿದಿಟ್ಟಿದ್ದು ಆ ಬಿಳಿ ಹಿಮದ ಮೇಲಿರೋ ಕೆಂಪು ರಕ್ತ. ಹಾಗಾದ್ರೆ ಇದೊಂದು ಭಯಂಕರ ಸ್ನೋ ಫೈಟ್ ಸೀಕ್ವೆನ್ಸ್ ಆಗಿರುತ್ತಾ? ಒಂದು ದೊಡ್ಡ ಆಕ್ಷನ್ ಘಟ್ಟಕ್ಕೆ ಇದು ಮುನ್ನುಡಿನಾ? ಓಕೆ, ಈಗ ಸ್ವಲ್ಪ ಬಿಹೈಂಡ್ ದ ಸೀನ್ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ಈ ಪ್ರಮೋಷನ್ ಹಿಂದಿರೋ ಪ್ಲಾನಿಂಗ್ ಏನು, ಅದ್ರ ಹಿಂದಿನ ಕಾರಣಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಬಹುಶಃ ಎಲ್ಲರ ತಲೆಯಲ್ಲೂ ಈ ಪ್ರಶ್ನೆ ಬಂದೇ ಇರುತ್ತೆ. ಸಿನಿಮಾ ರಿಲೀಸಿಗೆ ಇನ್ನೂ ಜಸ್ಟ್ 1 ತಿಂಗಳಿದೆ, ಟೀಸರ್ಗಾಗಿ ಇಷ್ಟು ದಿನ ಯಾಕೆ ಕಾಯಿಸಿದ್ರು? ಅದಕ್ಕುತ್ತರ ಇದೊಂದು ಪಕ್ಕಾ ಪ್ಲಾನ್ಡ್ 2 ಸ್ಟೆಪ್ ಸ್ಟ್ರಾಟಜಿ. ಮೊದಲು ರಿಲೀಸ್ ಮಾಡಿದ ಇಂಟ್ರೊಡಕ್ಷನ್ ಟು ರಾಯಾ ವಿಡಿಯೋ ಮ್ಯಾಕ್ಸಿಮಮ್ ರೀಚ್ ಆಗೋವರೆಗೂ ಟೀಮ್ ವೇಟ್ ಮಾಡಿದೆ. ಆ ಟಾರ್ಗೆಟ್ ರೀಚ್ ಆದ ತಕ್ಷಣ ಈಗ 2ನೇ ಸ್ಟೆಪ್ ಶುರು ಮಾಡಿದ್ದಾರೆ. ಇದು ಬರೀ ಮಾರ್ಕೆಟಿಂಗ್ ಅಲ್ಲ, ಇದೊಂಥರ ಚೆಸ್ ಗೇಮ್ ಇದ್ದ ಹಾಗೆ. ಹಾಗಾದ್ರೆ ಆ ಮೈಲಿಗಲ್ಲು ಯಾವುದು? ಬೇರೆ ಯಾವುದೂ ಅಲ್ಲ, ಬರೋಬ್ಬರಿ 100 ಮಿಲಿಯನ್ ವ್ಯೂಸ್. ಒಂದು ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋಗೆ ಇಷ್ಟು ದೊಡ್ಡ ನಂಬರ್ ಬಂತು ಅಂದ್ರೆ ಅದರರ್ಥ ಅವರ ಫಸ್ಟ್ ಸ್ಟೆಪ್ ಸಕ್ಸಸ್ ಆಗಿದೆ ಅಂತ. ಈಗ ಆ ಸಕ್ಸಸ್ಸನ್ನೇ ಬೇಸಾಗಿ ಇಟ್ಕೊಂಡು ಟೀಸರ್ ಅನ್ನೋ ದೊಡ್ಡ ಬಾಂಬ್ ಸಿಡ್ಸೋಕೆ ರೆಡಿಯಾಗಿದ್ದಾರೆ. ಹಾಗಾದ್ರೆ ನಾಳೆಯಿಂದ ಮಾರ್ಚ್ 19ರ ತನಕ ರೋಡ್ ಮ್ಯಾಪ್ ಹೇಗಿದೆ? ಚಿತ್ರತಂಡದ ಎಕ್ಸ್ಪೆಕ್ಟೆಡ್ ಶೆಡ್ಯೂಲ್ ಇಲ್ಲಿದೆ ನೋಡಿ. ಈ ಟೈಮ್ಲೈನ್ ನೋಡಿ. ನಾಳೆ ಟೀಸರ್ ಬರುತ್ತೆ. ಅದಾದ ಮೇಲೆ ಮಾರ್ಚ್ ಮೊದಲನೇ ವಾರದಲ್ಲಿ ಫಸ್ಟ್ ಸಾಂಗ್. ಆಮೇಲೆ ಮಾರ್ಚ್ 10ರಿಂದ 12ರ ಒಳಗೆ ಒಂದು ಅಬ್ಬರದ ಟ್ರೇಲರ್. ಫೈನಲಿ ಮಾರ್ಚ್ 19ಕ್ಕೆ ವರ್ಲ್ಡ್ ವೈಡ್ ಟಾಕ್ಸಿಕ್ ರಿಲೀಸ್. ಪ್ರತಿಯೊಂದಕ್ಕೂ ಒಂದು ಕ್ಲಿಯರ್ ಪ್ಲಾನ್ ಇದೆ. ಅಷ್ಟೇ ಅಲ್ಲ, ನಾಳಿನ ಟೀಸರ್ನಲ್ಲಿ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಕೂಡ ಇದೆ ಅಂತ ಹೇಳಲಾಗ್ತಿದೆ. ನಯನತಾರಾ, ಹುಮಾ ಖುರೇಶಿ ಮತ್ತು ಕಿಯಾರಾ ಅಡ್ವಾಣಿ ಸೇರಿದಂತೆ ಸಿನಿಮಾದ ಬೇರೆ ಪ್ರಮುಖ ಪಾತ್ರಗಳ ಫಸ್ಟ್ ಲುಕ್ ಕೂಡ ಇದೇ ಟೀಸರ್ನಲ್ಲಿ ರಿವೀಲ್ ಆಗಲಿದೆ. ಅಂದ್ರೆ ಒಂದೇ ಕಲ್ಲಿಗೆ ಹಲವು ಹಕ್ಕಿ ಅನ್ನೋ ಹಾಗೆ. ಮೂಲಗಳ ಪ್ರಕಾರ ನಾಳೆ ಬರೋದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ. ಸಿನಿಮಾದ ಮೇಲಿನ ಹೈಪ್ನ ಇನ್ನಷ್ಟು ಜಾಸ್ತಿ ಮಾಡೋಕೆ ಒಂದು ಝಲಕ್. ಆದ್ರೆ ರಿಯಲ್ ಬಾಂಬ್ ಇರೋದು ಟ್ರೇಲರ್ನಲ್ಲಿ ಅಂತ ಹೇಳಲಾಗ್ತಿದೆ. ಟ್ರೇಲರ್ ಅಂತೂ ಒಂದು ದೊಡ್ಡ ಮಟ್ಟದ ಆಕ್ಷನ್ ಮತ್ತು ಕಥೆ ಬ್ಲಾಸ್ಟ್ ಆಗಿರಲಿದೆ. ಈಗ ನಾವು ಫೈನಲ್ ಸ್ಟೇಜ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಇನ್ನೂ ಶುರು ಆಗೋದೇ ಪ್ರಮೋಷನ್ನ ನಿಜವಾದ ಹಬ್ಬ. ಇದರರ್ಥ ಇಷ್ಟೇ, ಇವತ್ತಿನಿಂದ ಸಿನಿಮಾ ರಿಲೀಸ್ ಆಗುವವರೆಗೂ ಅಂದ್ರೆ ಮುಂದಿನ 27-28 ದಿನ ಟಾಕ್ಸಿಕ್ ಬಗ್ಗೆ ಪ್ರತಿದಿನ ಒಂದಲ್ಲ ಒಂದು ಅಪ್ಡೇಟ್ ಬರ್ತಾನೆ ಇರುತ್ತೆ. ಅದು ಸಾಂಗ್ಸ್ ಇರ್ಬೋದು, ರೈಟ್ಸ್ ಡೀಲ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಸಣ್ಣ ಪುಟ್ಟ ಅಪ್ಡೇಟ್ ಕೂಡ ಇರ್ಬೋದು. ಒಟ್ನಲ್ಲಿ ನಾನ್ ಸ್ಟಾಪ್ ಹೈಪ್. ಹಾಗಾದ್ರೆ ಕೊನೆಗೆ ಉಳಿಯೋ ಒಂದೇ ಪ್ರಶ್ನೆ, ಇಷ್ಟೊಂದು ಪಕ್ಕಾ ಪ್ಲಾನಿಂಗ್, ಈ ಹೈ ವೋಲ್ಟೇಜ್ ಪ್ರಮೋಷನ್, ಇದೆಲ್ಲ ಟಾಕ್ಸಿಕ್ ಸಿನಿಮಾವನ್ನ ಈ ವರ್ಷದ ಅತಿದೊಡ್ಡ ರಿಲೀಸ್ ಆಗಿ ಮಾಡುತ್ತಾ? ಉತ್ತರಕ್ಕೆ ನಾವೆಲ್ಲರೂ ಕಾಯಲೇಬೇಕು.